ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉದಯ ಕಾಲದಲ್ಲಿ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಸಲ್ಲಿಸ್ತೀನಿ. ಈ ದಿನ ನಮ್ಮನ್ನೆಲ್ಲರನ್ನು ದೇವರು ಜೀವಂತವಾಗಿಟ್ಟಂತ ದೇವರಿಗೆ ನಾನು ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೀನಿ. ಪ್ರಿಯ ದೇವರ ಮಕ್ಕಳೇ, ಈ ಉದಯ ಕಾಲದಲ್ಲಿ ಕರ್ತನು ನಮ್ಮೆಲ್ಲರಿಗೂ ತೋರ್ಪಡಿಸಿದಂತ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಸತ್ಯವೇದದಲ್ಲಿರುವಂತಹ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿರುವಂತ 16ನೇ ಅಧ್ಯಾಯ 1ನೇ ವಚನದಲ್ಲಿ ವಾಕ್ಯ ಹೀಗೆ ಇದೆ: ಹೃದಯದ ಸಂಕಲ್ಪ ಮನುಷ್ಯನ ವಶವು, ತಕ್ಕ ಉತ್ತರ ಕೊಡುವ ಶಕ್ತಿ ಯೆಹೋವನಿಂದ ಆಗುವುದು ಎಂಬುದಾಗಿ. ಪ್ರಿಯ ದೇವ ಜನರೇ, ಇವತ್ತು ದೇವರು ಮನುಷ್ಯನ ಹೃದಯ ಯಾರ ವಶದಲ್ಲಿ ಇದೆ ಎಂಬುದಾಗಿ ನಮಗೆ ತೋರ್ಪಡಿಸುವಂತ ಒಂದು ಕಾರ್ಯ, ಹಾಗೆ ಅದಕ್ಕೆ ಉತ್ತರ ಕೊಡುವಂಥದ್ದು ಯಾರಿಂದ ಎಂಬುದಾಗಿ ದೇವರು ಈ ಉದಯ ಕಾಲದಲ್ಲಿ ನಮಗೆ ತಿಳಿಪಡಿಸುವನಾಗಿದ್ದಾನೆ. ನೋಡುತ್ತಿರುವ ಪ್ರತಿಯೊಬ್ಬರು ಈ ವಾಕ್ಯವನ್ನು ನಿಜವಾಗ್ಲಂದ್ರೆ ಹೃದಯದಲ್ಲಿ ನಾವು ಇಟ್ಟುಕೊಳ್ಳಬೇಕಾಗಿದೆ. ಯಾಕೆ ಅಂದ್ರೆ ಈ ಉದಯ ಕಾಲದಲ್ಲಿ ಪ್ರತಿ ಮನುಷ್ಯನ ಯೋಜನೆ, ತಾನು ಒಂದು 10-12 ವರ್ಷದಿಂದಲೂ ಮನುಷ್ಯನ ಯೋಜನೆ ಹಾಕುವುದನ್ನು ಪ್ರಾರಂಭಿಸ್ತಾನೆ. ನಾನು ಆ ರೀತಿಯಲ್ಲಿ ಇರಬೇಕು, ಈ ರೀತಿಯಲ್ಲಿ ಇರಬೇಕು, ನಾನು ಅಷ್ಟಂತಸ್ತು ಮನೆಗಳನ್ನು ಕಟ್ಟಬೇಕು, ಈ ರೀತಿ ಆಸ್ತಿಯನ್ನು ಮಾಡಬೇಕು, ಈ ರೀತಿಯಾದ ಅಂದಚಂದವಾದ ಜೀವನವನ್ನು ಜೀವಿಸಬೇಕು, ನಾನು ಆ ರೀತಿಯ ಸಂಪಾದನೆ ಮಾಡಬೇಕು, ನಾನು ಎಲ್ಲರಿಗಿಂತ ಮೇಲಾಗಿರ್ಬೇಕು. ಇವೆಲ್ಲವೂ ಕೂಡ ಮನುಷ್ಯನ ಯೋಜನೆ. ಹಾಗೆ ಸ್ವಲ್ಪ ಮನುಷ್ಯನ ಅನ್ಕೊಳ್ತಾನೆ, ಇನ್ನೊಬ್ಬ ಮನುಷ್ಯನ ಯೋಜನೆ ಹೇಗಿರ್ತದೆ, ಅಯ್ಯೋ ಅದು ನನ್ನಿಂದ ಆಗುತ್ತಾ, ನನಗೆ ಯಾಕೆ ಬಿಡು, ನನಗೆ ಇಷ್ಟೇ ಸಾಕಿ ಬಿಡು, ನಾನು ಹೀಗಿದ್ರೇನೆ ಚೆನ್ನಾಗಿ, ನಾನು ಈ ವಸ್ತ್ರ ತೊಟ್ಕೊಂಡ್ರೆ ಚೆನ್ನಾಗಿ, ನನ್ನ ಬದುಕಿಷ್ಟೇ ಅನ್ನುವಂಥ ಯೋಜನೆಗಳು. ಆದರೆ ಇವೆಲ್ಲವಕ್ಕೂ ಉತ್ತರ ಕೊಡಬೇಕಾಗಿರೋದು ನಮ್ಮನ್ನು ಸೃಷ್ಟಿ ಮಾಡಿದ ದೇವರ ಕೈಯಲ್ಲಿದೆ. ಇದನ್ನು ಅರಿಯದೆ ಪ್ರತಿ ಮನುಷ್ಯನು ಇವತ್ತು ತನ್ನ ಹೃದಯದ ಸಂಕಲ್ಪದ ಮೇರೆಗೆ ಏನೇನೆಲ್ಲ ಯೋಜನೆಗಳನ್ನು ಹಾಕೊಂಡು ನಿರಾಶೆಗೊಳಗಾಗುವರು ಎಷ್ಟೋ ಜನರು ಈ ಲೋಕದಲ್ಲಿದ್ದಾರೆ. ಅದು ಆಗದಿಲ್ಲ ಎಂಬುದಾಗಿ ತಿಳಿದುಕೊಂಡು ಎಷ್ಟೋ ಜನರು ಆಗಬೇಕಾದ ಕಾರ್ಯಗಳನ್ನು ಮಾಡದೆ ಇವತ್ತು ಎಷ್ಟೋ ಜನರು ನಿಂತುಕೊಂಡಿದ್ದಾರೆ. ಆದರೆ ಈ ಉದಯ ಕಾಲದಲ್ಲಿ ದೇವರು ಮಾತನಾಡುವಂತ ಮಾತೇನೆಂದ್ರೆ, ನಿಮ್ಮ ಹೃದಯದಲ್ಲಿರುವಂತ ಸಂಕಲ್ಪ ಏನೇ ಆಗಿರಲಿ, ಬಟ್ ಅದಕ್ಕೆ ಪ್ರತಿಯೊಂದು ಕಾರ್ಯಗಳಿಗೆ ಉತ್ತರ ಕೊಡುವುದು ನನ್ನ ಕೈಲಿದೆ. ನೀನು ಆಗೋದಿಲ್ಲ ಅಂತ ಅನ್ಕೊಂಡಿರುವಂತ ಕಾರ್ಯಗಳನ್ನು ನಾನು ಮಾಡಿ ತೋರಿಸುವುದಕ್ಕೆ ನನ್ನ ಕೈಯಲ್ಲಿದೆ. ನೀನು ಅದನ್ನು ಕಟ್ಟಿಬಿಡ್ತೀನಿ ಅನ್ಕೊಂಡಿರುವಂತ ಕಾರ್ಯವನ್ನು ಕಟ್ಟಲಾರದಂತೆ ಮಾಡುವಂತ ಒಂದು ಶಕ್ತಿ ನನ್ನ ಕೈಯಲ್ಲಿದೆ ಎಂಬುದಾಗಿ. ಪ್ರಿಯ ದೇವ ಜನರೇ, ಈ ಉದಯ ಕಾಲದಲ್ಲಿ ನೋಡುತ್ತಿರುವ ಪ್ರತಿಯೊಬ್ಬರೇ ಹೇಳುತ್ತೇನೆ, ನಿಮ್ಮ ಯೋಚನೆಗಳು ಏನೇ ಆಗಿದ್ರು ಅದಕ್ಕೆ ಉತ್ತರ ಕೊಡಬೇಕಾದನು, ಅದನ್ನು ನಡೆಸಬೇಕಾದನು, ಅದನ್ನು ಪ್ರಕಟಪಡಿಸಬೇಕಾದವನು, ಅದನ್ನು ನೆರವೇರಿಸಬೇಕಾಗಿರುವನು ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿದಂಥ ಆ ದೇವರಾಗಿರುವ ಯೆಹೋವನು. ಅದಕ್ಕಾಗಿ ನಾವು ಈ ಉದಯ ಕಾಲದಲ್ಲಿ ನಮ್ಮ ಯೋಜನೆಗಳು, ನಮ್ಮ ಮನಸ್ಸಿನಲ್ಲಿರುವ ಆಸೆಗಳು ಏನೇ ಆಗಿದ್ರು ಇವೆಲ್ಲವನ್ನು ನಾವು ದೇವರ ಮುಂದೆ ಇಡುವಾಗ ದೇವರು ಅದನ್ನು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಆ ಕಾರಣದಿಂದ ನಮ್ಮ ಯೋಜನೆ ಚಿಕ್ಕದು, ದೇವರು ಅದನ್ನು ನೆರವೇರಿಸುವಂತ ಕಾರ್ಯಗಳು ದೊಡ್ಡವಾಗಿದೆ. ಆ ಕಾರಣದಿಂದ ಈ ಉದಯ ಕಾಲದಲ್ಲಿ ಆಗದಿಲ್ಲ ಅನ್ಕೊಳ್ಳೋರಿಗೆ ದೇವರು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ನಾನು ಮಾಡಿಬಿಡ್ತೀನಿ ಅನ್ಕೊಳ್ಳೋರ ಕಾರ್ಯಗಳನ್ನು ಮಾಡದೇ ಇರುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆ ಕಾರಣದಿಂದ ನಮ್ಮ ಹೃದಯದ ಸಂಕಲ್ಪದಂತೆ ನಾವು ನಡೆಯದೆ, ಕರ್ತನೆ ನಿನ್ನ ಉತ್ತರ ಏನಿದೆಯೋ, ನನ್ನ ಜೀವನದಲ್ಲಿ ನೀನು ಏನು ಕೊಡ್ಬೇಕು, ಏನು ಮಾಡ್ಬೇಕು ಅನ್ಕೊಂಡು ಅದನ್ನು ನೀನು ಮಾಡು ಎಂಬುದಾಗಿ ಹೇಳಿ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಈ ಲೋಕದಲ್ಲಿ ಇರುವಷ್ಟುಗಳ ಕಾಲ ಆತನ ಕೊಟ್ಟಂತ ಕಾರ್ಯಗಳಲ್ಲಿ ನಾವು ಜೀವಿಸುವುದಾದರೆ ಖಂಡಿತ ನಾವು ಸುಖ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯವನ್ನು ಕೇಳಿದ್ರೆ ನಿಮ್ಮನ್ನೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ, ಈ ವಾಕ್ಯಗಳನ್ನು ದೇವರು ಆಶೀರ್ವದಿಸಲಿ. ನಾನು ನಿಮಗಾಗಿ ಈ ಉದಯ ಕಾಲದಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ನೀನು ಈ ಉದಯ ಕಾಲದಲ್ಲಿ ಮಾತನಾಡಿದ ಕರ್ತನೆ ವಾಕ್ಯಕ್ಕಾಗಿ ಸ್ತೋತ್ರ ಹೇಳುತ್ತೇನೆ. ಹೃದಯದ ಸಂಕಲ್ಪ ಮನುಷ್ಯನ ವಶದಲ್ಲಿದೆ, ಆದರೆ ಅದಕ್ಕೆ ತಕ್ಕ ಉತ್ತರ ಕೊಡುವಂಥದ್ದು ನಿನ್ನ ಕೈಯಲ್ಲಿದೆ ಸ್ವಾಮಿ. ದೇವರೇ, ಇವತ್ತು ಇಲ್ಲಿ ನೋಡುತ್ತಿರುವ ಯಾರೇ ಆಗಿರಲಿ ಸ್ವಾಮಿ, ಇಷ್ಟು ದಿನ ಆಗೋದಿಲ್ಲ ಅನ್ಕೊಂಡು ದೇವರೇ ಜೀವಿಸ್ತಿರುವವರ ಜೀವನದಲ್ಲಿ ನೀನು ದೊಡ್ಡ ಕಾರ್ಯಗಳನ್ನು ಮಾಡುವ ಶಕ್ತನಾಗಿದೆಯಾ ದೇವರೇ. ನಾನೇನೋ ಮಾಡಿಬಿಡ್ತೀನಿ ಅಂತ ಹೇಳಿ ಅನ್ಕೊಂಡು ಎಷ್ಟೋ ನಿರಾಶರಾಗಿರೋರು ಎಷ್ಟೋ ಜನ ಇರ್ತಾರೆ. ಅವರೆಲ್ಲರೂ ಕೂಡ ಕರ್ತನೆ ಇವತ್ತು ದೇವರ ಹೃದಯದಲ್ಲಿ ಏನೇ ಕಾರ್ಯಗಳಿದ್ರು ಅವೆಲ್ಲವನ್ನು ಕೂಡ ಕರ್ತನೆ ನಿನ್ನ ಮುಂದೆ ಒಪ್ಪಿಸಿ ನೀನು ಏನು ಮಾಡಬೇಕು ಅದನ್ನು ಮಾಡೆಂದು ಹೇಳಿ ಪ್ರಾರ್ಥಿಸುವಂತ ಸ್ವಭಾವವುಳ್ಳವರಾಗಿರುವಂತೆ ಎಲ್ಲರನ್ನು ಆಶೀರ್ವದಿಸು. ಅವರ ಹೃದಯದ ಸಂಕಲ್ಪಗಳು ದೇವರೇ ನಿನ್ನ ಚಿತ್ತಕ್ಕೆ ಮೇರೆಗೆ ನೀನು ಆಶೀರ್ವದಿಸು. ನಿನ್ನ ನಾಮ ಮಹಿಮೆ ಪಡಿಸಿಕೊ, ನೀನೇ ಮಹಿಮೊಂದು ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಎಲ್ಲರಿಗೂ ಪ್ರೈಸ್ ಲಾರ್ಡ್. ಥ್ಯಾಂಕ್ ಯು.